ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ನೆನ್ನೆನೇ ರಾಮ್ ಪ್ರೇಮ್ಗೆ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಪ್ರೇಮಂಗೆ ಇದನ್ನೆಲ್ಲ ನೋಡಿ ಇಂಥ ಒಳ್ಳೆ ಮನಸ್ಸಿರೋನಿಗೆ ನಾನು ಇಷ್ಟೊಂದು ನೋವು ಕೊಟ್ಬಿಟ್ನಲ್ಲ, ನಾನು ಇಷ್ಟೊಂದು ನೋವು ಕೊಟ್ಟರು ರಾಮ್ ನನ್ನನ್ನು ಈ ಥರ ಟ್ರೀಟ್ ಮಾಡ್ತಿದ್ದೀನಲ್ಲ, ನಿಜವಾಗ್ಲೂ ನಾನು ಇವನ್ನ ಪ್ರೀತಿಸೋಕ್ಕೆ ಸರಿ ಇದ್ದೀನ, ಇವನ ಪ್ರೀತಿನ ನಾನು ಡಿಸರ್ವ್ ಮಾಡ್ತೀನ ಅಂತ ಮನಸ್ಸಲ್ಲೇ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ರಾಮ್ ಕೇಳ್ತಾನೆ, ಏನಾಯಿತು, ತುಂಬ ನೋವಾಯ್ತಿದೆಯಾ, ನಾನು ನಿನಗೆ ಟ್ಯಾಬ್ಲೆಟ್ ಕೊಡ್ತೀನಿ, ನೀನು ಟ್ಯಾಬ್ಲೆಟ್ ತೊಗೋ, ಆವಾಗ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿ ಅವಳಿಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಮಹಾದೇವ ಮತ್ತು ಕಾವ್ಯನ ಸೀನ್ ಬರುತ್ತೆ. ಕಾವ್ಯ ನೈಟ್ 2 ಓದ್ತಿರ್ತಾಳೆ. ಮಹಾದೇವ ಬಂದು ಕೇಳ್ತಾನೆ, ಏನು ಇಷ್ಟೊತ್ತಾದರೂ ಓದ್ತಿದ್ಯಲ್ಲ ಅಂತ. ಹೌದು, ನಾನು ಇಷ್ಟೊತ್ತಲ್ಲೇ ಓದ್ತಾ ಇರೋದು ಅಂತ ಕಾವ್ಯ ಒಂಥರ ಮಾತಾಡಿದಾಗ, ಸರಿ ಆಯಿತು ಅಂದ್ಬಿಟ್ಟು ಬೇಗ ಮಲ್ಕೊ ಅಂತ ಹೇಳಿದಾಗ ಕಾವ್ಯ ಫುಲ್ ಕೆಮ್ತಾ ಇರ್ತಾಳೆ. ಕಾವ್ಯ ಕೆಮ್ತಿರೋದು ನೋಡ್ಬಿಟ್ಟು ಮಹಾದೇವ ಅವನೇ ಹೋಗ್ಬಿಟ್ಟು ಅಡುಗೆ ಮನೆಗೆ ಹೋಗಿ ಅವನೇ ಹಾಲಿಗೆ ಏಲಕ್ಕಿ ಎಲ್ಲ ಹಾಕಿ ನೀಟಾಗಿ ಕೆಮ್ಮಿಗೆ ಔಷಧಿ ಥರ ಪ್ರಿಪೇರ್ ಮಾಡ್ಕೊಂಡು ಬಂದು ಕಾವ್ಯಂಗೆ ಕೊಡ್ತಾನೆ. ಆದರೆ ಕಾವ್ಯ ನಾನು ಕುಡಿಯಲ್ಲ, ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಹೇಳಿದಾಗ ಮಹಾದೇವ ಹೇಳ್ತಾನೆ, ಇದು ಕುಡಿ, ನಿನ್ಗೆ ಒಳ್ಳೇದು, ಅಂದರೆ ನಿನಗೆ ಕೆಮ್ಮು ಕಮ್ಮಿ ಆಗುತ್ತೆ, ನೀನು ಇನ್ನೂ ಚೆನ್ನಾಗಿ ಓದ್ಬೋದು ಅಂತ ಅಂದಾಗ, ಇಲ್ಲ ನನಗೆ ಇದು ನಾನು ಕುಡಿಯೋಕ್ಕೆ ಇಷ್ಟ ಇಲ್ಲ, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ಅವನು ಸರಿ ಆಯಿತು ಅಂತ ಹೊರಡ್ತಾನೆ. ನೆಕ್ಸ್ಟು ಇವಳಿಗೆ ಇನ್ನೂ ಕೆಮ್ಮು ಜಾಸ್ತಿ ಆಗ್ತಾನೇ ಇರುತ್ತೆ. ತಡಿ, ಒನ್ ಟೈಮ್ ಏನೋ ಏಲಕ್ಕಿ ಎಲ್ಲ ಹಾಕೊಂಡು ಮಾಡ್ಕೊಂಡು ಬಂದಿದ್ದಾನಲ್ಲ, ನೋಡೋಣ ಅಂದ್ಬಿಟ್ಟು ಅದನ್ನು ಕುಡಿಯೋಕ್ಕೆ ಎತ್ಕೊಳ್ತಾಳೆ. 1-2 ಸಲ ಕುಡಿತಾಳೆ. ಅದಾದಮೇಲೆ ಅವಳೇ ಹೇಳ್ತಾಳೆ, ಚೆನ್ನಾಗಿದೆ, ಇದೇನು ಚೆನ್ನಾಗಿಲ್ಲ ಅಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅವನು ಅದನ್ನು ಕೇಳಿಸ್ಕೊಂಡು ಬರ್ತಾನೆ. ನಾನು ಹೇಳಿಲ್ವಾ ಇದು ಚೆನ್ನಾಗೈತೆ ಅಂತ, ನೀನೇ ಕುಡಿದಾನೆ ಹೆಂಗೆ ಆಡ್ತಿದ್ದೆ ಅಂತ ಹೇಳ್ತಾನೆ. ಅದಾದಮೇಲೆ ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ದಾಗ ಅವನು ಹೋಗ್ತಾನೆ, ಮತ್ತೆ ಬರ್ತಾನೆ. ಮತ್ತೆ ಬಂದು ನೋಡಿದಾಗ ಇವಳು ಮುಖದಲ್ಲಿ, ಅಂದರೆ ಕುಡ್ದಿರ್ತಾಳಲ್ಲ, ಅದ್ರದ್ದು ಕೆನೆ ಅವಳ ಬಾಯಿಗೆ ಸ್ವಲ್ಪ ಅಂಟ್ಕೊಂಡಿರುತ್ತೆ. ಅದನ್ನು ನೋಡಿ ಕಾಡು ರಾಕ್ಷಸಿಗೆ ಮೀಸೆ ಬಂದುಬಿಟ್ಟಿದೆ, ಇದು ನೋಡೋಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಅಂತ ಫುಲ್ಲು ಮಹಾದೇವ ಫುಲ್ ಕುಂದಾಡ್ತಿರ್ತಾನೆ. ಇದನ್ನು ನೋಡಿ ಕಾವ್ಯಂಗೆ ಫುಲ್ ಸಿಟ್ಟು ಬರುತ್ತೆ. ಯಾವಾಗಲಾದರೂ ಒಂದು ಸಲ ನಾನು ಇವನ ಮುಂದೆ ಕಾಮಿಡಿ ಪೀಸ್ ಆಗಿಬಿಡ್ತೀನಿ ಅಂತ ಅವಳು ಅಂದ್ಕೊಳ್ತಿರ್ತಾಳೆ. ಅಲ್ಲಿಗೆ ಆ ಸೀನ್ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಪ್ರೇಮ ಬಟ್ಟೆ ಒಗಿಬೇಕು ಅಂತ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಬಟ್ಟೆನ ತೊಗೊಂಡೋಗ್ತಾ ಇರಬೇಕಾದ್ರೆ ರಾಣಿ, ಅಂದರೆ ಅವ್ರ ಮನೆ ಕೆಲಸದವ್ಳು ಬಂದು ಕೇಳ್ತಾಳೆ, ಅಕ್ಕ ಕೊಡು, ನಾನು ಒಗಿತೀನಿ, ನೀನು ಮೊದಲು ಚೆನ್ನಾಗಿದ್ದಾಗಲೂ ನನ್ನ ಕೈಲಿ ಏನೂ ಕೆಲಸ ಮಾಡಿಸ್ತಿರ್ಲಿಲ್ಲ, ಎಲ್ಲ ಅರ್ಧ ಕೆಲಸ ನೀನೇ ಮಾಡ್ತಿದ್ದೆ, ಈಗಲೂ ಹಿಂಗೆ ಮಾಡ್ತಿದ್ಯಲ್ಲ, ನನಗೆ ಕೊಡು, ನಾನು ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಇವಳೇ ಇರ್ತಾಳೆ. ಆ ಕನ್ವರ್ಸೇಷನಲ್ಲಿ ರಾಣಿ ಹೇಳ್ತಾಳೆ, ಅಕ್ಕ ಬೆಂಕಿ ಅಂದರೆ ಎಲ್ರಿಗೂ ಭಯ ಆಗುತ್ತೆ, ಆದರೆ ನೀನು ಆ ಉರಿಯೋ ಬೆಂಕಿಗೆ ಹೆಂಗೆ ಹಾರಿದೆ ಅಂತ ಹೇಳಿದಾಗ ಪ್ರೇಮ ಹೇಳ್ತಾಳೆ, ನನಗೆ ಬೆಂಕಿಗಿಂತ ರಾಮ್ ಪ್ರಾಣ ಮುಖ್ಯ ಆಗಿತ್ತು, ರಾಮ್ ಇಲ್ಲ ಅಂತಂದರೆ ನಾನು ಬದುಕಲ್ಲ, ಚಿಕ್ಕ ಏಜಿಂದನೂ ಅವನೇ ನನ್ನ ಜೀವನ, ಅವನೇ ನನ್ನ ಆರಾಧ್ಯ ದೈವ, ಅವನ ಸುತ್ತನೇ ನನ್ನ ಜೀವನ ಇಟ್ಕೊಂಡಿದ್ದೀನಿ, ನಾನು ಅವ್ನಿಗೇನಾದರೂ ಆದರೆ ನಾನು ಖಂಡಿತವಾಗ್ಲೂ ಬದುಕಲ್ಲ, ಅವ್ನಿಗೇನಾದರೂ ಆ ಬೆಂಕಿಲಿ ಏನಾದರೂ ಆಗಿದರೆ ನಾನು ಆ ಬೆಂಕಿಗೆ ಹಾರಿ ಸತ್ತೋಗ್ತಿದ್ದೆ ಅಂತ ಹೇಳಿ ಎಮೋಷ್ನಲಿ ಮಾತಾಡ್ತಿರ್ಬೇಕಾದ್ರೆ ಇದನ್ನು ರಾಮ್ ಸೈಡಲ್ಲಿ ನಿಂತು ಕೇಳಿಸ್ಕೊಳ್ತಾನೆ. ಅದೇ ಇವತ್ತಿನ ಅಪ್ಡೇಟ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ರಾಮ್ಗೆ ಒಂಥರ ರಿಯಲೈಸೇಷನ್ ಥರ ಆಗ್ತಿರುತ್ತೆ. ಆ ಟೈಮಲ್ಲಿ ಅವ್ರ ಅಮ್ಮ ಬಂದು ಇದೆಲ್ಲ ಆಗ್ತಿರೋದು ಅವಳಿಂದನೇ ಅಂತ ಅವ್ನು ತಲೆ ಕೆಡ್ಸೋಕ್ಕೆ ಟ್ರೈ ಮಾಡ್ತಾರೆ.